ಯಾತ್ರೆನೂ ಇಲ್ಲ, ಪರಿಚಯನೂ ಇಲ್ಲ. ಊರಿಂದವರಿಗೆ ಓಡಾಡುವ ಪ್ರಯಾಣಿಕರಿಗೇನು ಕಡಿಮೆ ಇಲ್ಲ. ಇದು ಬಳ್ಳಾರಿ ಜಿಲ್ಲೆ ಸಂಡೂರು ಪುರಸಭೆ ಬಸ್ ನಿಲ್ದಾಣದಲ್ಲಿ ಕಂಡುಬಂದ ದೃಶ್ಯ. ಎಸ್ ವೀಕ್ಷಕರೇ, ಇದು ಬಳ್ಳಾರಿ ಜಿಲ್ಲೆ ಸಂಡೂರು ಪುರಸಭೆ ಬಸ್ ನಿಲ್ದಾಣದಲ್ಲಿ ಕಂಡುಬಂದ ದೃಶ್ಯ. ಸಂಡೂರಿನಿಂದ ಹೊಸಪೇಟೆ ಕಡೆಗೆ 16 ಬಸ್ಸುಗಳು ತಿರುಗಾಡುತ್ತಿದ್ದರೂ ಬಸ್ಸಿನ ಬಾಗಿಲಲ್ಲಿ ಜೋತು ಬಿದ್ದು ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಎಷ್ಟಿದೆ ಅಂತ ನೀವೇ ಒಮ್ಮೆ ನೋಡಿಬಿಡಿ. ವೀಕ್ಷಕರ, ಸಂಡೂರಿನಲ್ಲಿ ಕಂಡುಬರುವ ಈ ರೀತಿಯ ದೃಶ್ಯಗಳು ಒಂದು ದಿನದಲ್ಲ, ಇದು ಪ್ರತಿದಿನದ ಸಹಜ ಸ್ಥಿತಿ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಬಸ್ ದುರಂತಗಳ ಮಧ್ಯೆಯೂ ಕೂಡ ಸಂಡೂರಿನಲ್ಲಿ ಪ್ರತಿದಿನ ಸಂಜೆ ಜನಜಂಗುಳಿಯಂತೆ ತುಂಬಿಕೊಳ್ಳುತ್ತಿರುವ ಪ್ರಯಾಣಿಕರು ಮತ್ತು ಬಸ್ಸಿನ ಬಾಗಿಲಲ್ಲಿ ಜೋತು ಬಿದ್ದಿರುವ ಪ್ರಯಾಣಿಕರನ್ನು ಕೂಡ ಲೆಕ್ಕಿಸದೆ ನಿಯಮ ಮೀರಿ ಬಸ್ಸು ಚಲಾಯಿಸುವ ಬಸ್ಸು ಚಾಲಕರ ಬೇಜವಾಬ್ದಾರಿತನ ಕೂಡ ಇಲ್ಲಿ ಎದ್ದು ಕಾಣುತ್ತದೆ. ಮಿತಿ ಮೀರಿ ನಿಯಮ ಮೀರಿ ಪ್ರಯಾಣಿಕರನ್ನು ತುಂಬಿ ತುಳುಕುವಂತೆ ಮತ್ತು ಬಸ್ಸಿನ ಬಾಗಿಲಲ್ಲಿ ಜೋತು ಬಿದ್ದಿದ್ದರೂ ಲೆಕ್ಕಿಸದೆ ಚಲಾಯಿಸುವ ಬಸ್ಸು ಚಾಲಕರ ವಿರುದ್ಧ ಬಸ್ ಡಿಪೋ ಮ್ಯಾನೇಜರ್ ಸೂಕ್ತ ಕ್ರಮ ಕೈಗೊಂಡು ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸದಿದ್ದರೆ ಮುಂದಾಗುವ ಭಾರೀ ಅನಾಹುತಕ್ಕೆ ಸಂಡೂರು ಬಸ್ ಡಿಪೋ ಮ್ಯಾನೇಜರ್ ನೇರ ಹೊಣೆ ಆಗಬೇಕಾಗುತ್ತದೆ ಅನ್ನೋದು ಗರುಡ ನ್ಯೂಸ್ ತಂಡದ ನೇರ ಖಂಡನೆ. ಎಸ್ ವೀಕ್ಷಕರ, ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೆಳಗ್ಗೆ ಮತ್ತು ಸಂಜೆ ಬಸ್ಗಾಗಿ ಪರದಾಡುವ ಸ್ಥಿತಿ ಕಂಡು ವಿವಿಧ ಸಂಘ ಸಂಸ್ಥೆಗಳು ಸಾಕಷ್ಟು ಬಾರಿ ಸಂಡೂರು ಬಸ್ ಡಿಪೋ ಮ್ಯಾನೇಜರ್ಗೆ ಮನವಿ ಮಾಡಿಕೊಂಡರೂ ಪರಿಗಣಿಸದ ನಿರ್ಲಕ್ಷ್ಯ ತೋರುತ್ತಿರುವುದು ಕೂಡ ಅತ್ಯಂತ ಖಂಡನೀಯ. ವೀಕ್ಷಕರೇ, ಇಲ್ಲಿ ನೀವು ಇನ್ನೊಂದನ್ನು ಗಮನಿಸಬಹುದು. ಸಂಡೂರಿನ ಹೊಸಪೇಟೆ ನಿಲ್ದಾಣದಲ್ಲಿ ನೇರವಾಗಿ ಆಟೋಗಳು ಕೂಡ ಜನಗಳನ್ನು ಜೋತು ಬೀಳುವಂತೆ ತುಂಬಿಕೊಂಡು ಹೋಗುವ ದೃಶ್ಯ ನೋಡಿದ್ರೆ ಪ್ರಯಾಣಿಕರಿಗೆ ಬಸ್ಸಿನ ಕೊರತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ವೀಕ್ಷಕರೇ, ಈ ವಿಷಯವಾಗಿ ನಮಗೆ ಕಾಡುವ ಕಡೆಯ ಪ್ರಶ್ನೆ ಏನಂದ್ರೆ, ಕೆಲವು ಭಾಗಗಳ ಪ್ರಯಾಣಿಕರಿಗೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ನೀಗಿಸಲು ವಿವಿಧ ಸಂಘ ಸಂಸ್ಥೆಗಳಿಂದ ಸಂಡೂರು ಬಸ್ ಡಿಪೋ ಮ್ಯಾನೇಜರ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರೂ ಕೂಡ ನಿರ್ಲಕ್ಷ್ಯ ತೋರುತ್ತಿರುವ ಹಿನ್ನೆಲೆ ಯಾರನ್ನು ದೂಷಿಸುವುದು? ಸ್ಥಳೀಯ ಜನಪ್ರತಿನಿಧಿಗಳನ್ನೋ ಅಥವಾ ಡಿಪೋ ಮ್ಯಾನೇಜರ್ನೋ? ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಈಗಲಾದರೂ ಬಸ್ ಡಿಪೋ ವ್ಯವಸ್ಥಾಪಕರು ಎಚ್ಚೆತ್ತುಕೊಂಡು ಹೆಚ್ಚುವರಿ ಬಸ್ ನಿಯೋಜನೆ ಮಾಡಿ ಮುಂದಾಗುವ ಅನಾಹುತವನ್ನು ತಪ್ಪಿಸಿ ಪ್ರಯಾಣಿಕರ ಹಿತ ಕಾಪಾಡಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು KK ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.